ಇಲ್ದಿದ್ರೆ ನಾನು ಆ ಪ್ರಾಜೆಕ್ಟ್ ಬಿಟ್ಟು ಬಂದ್ಬಿಟ್ಟೆ, ಬಿಗ್ ಬಾಸ್ ನೀವು ಕರೆದು ಬಿಟ್ರಿ, ಬಿಗ್ ಬಾಸ್ ಎಂಡಮಾಲ್ ಹತ್ರ ಹೋಗ್ಬಿಟ್ಟು ಕಲಾಸರ್ ಹತ್ರ ಹೋಗ್ಬಿಟ್ಟು ನೀವು 3 ವಾರಕ್ಕೆ ನಾನು ಕರ್ಸ್ಕೊಂಡ್ಬಿಟ್ರಿ, ಹಂಗಾಯ್ತು ಹಿಂಗಾಗಿತ್ತು ಅಂತ ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಸೊ ನೀವು ಎಂಡಮಾಲ್ ಹತ್ರ ಹೋಗ್ಬಿಟ್ಟು ಮೂರೇ ವಾರಕ್ಕೆ ನಾನು ವಾಪಸ್ ಕಳ್ಸಿದ್ರಿ ಅಂತಂದ ಆ ಮಾತು ಹೇಳಿದಾಗ ನಂಗೆ ಒಂದು ತಟ್ಟಂತ ನಡಿ ಆಚೆ ಅಂತಾರೆ. ಅಲ್ಲ, ಅದ್ರದ್ದು ಒಂದು ತಟ್ಟಂತ ನಂಗೆ ನೆನಪಾಗಿದ್ದು ಅಂತಂದ್ರೆ ಒಂದು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಿಮ್ದು ಕಾಂಟ್ರಾಕ್ಟ್ ಇದ್ದಿದ್ದೆ 3 ವಾರ ಆದ್ಮೇಲೆ ವಾಪಸ್ ಬರ್ತೀನಿ ಅಂತ ನೀವು ಕಾಂಟ್ರಾಕ್ಟ್ ಅಲ್ಲಿ ಬರ್ದಿದ್ದೀರಾ ಅಂತ ಹೇಳಿರೋದು. ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ರಲ್ವಾ? ಹೇಳ್ತೀನಿ ಕೇಳಿ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಪೋಸಲ್ಸ್ ಬಂದಿದೆ ಅಂತೆ. ನನಗೆ ಗೊತ್ತಿಲ್ಲ ಯಾರು ಮಾಡಿದಾರೆ ಅಂತ, ನೀವು ಇವಾಗ ಹೇಳ್ಬೇಕು ಯಾರ್ಯಾರು ಪ್ರಪೋಸ್ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ಬರಬೇಕು ಅಂತಂದ್ರೆ ಎಷ್ಟೊಂದು ಜನ ಕಲಾವಿದರು ತಮ್ಮ ಪ್ರಾಜೆಕ್ಟ್ಗಳನ್ನ ಬಿಟ್ಟು ಬರ್ತಾರೆ. ಬಿಕಾಸ್ ಒಂದೇ ಒಂದು ಇದರಿಂದ ಏನೋ ಒಂದು ಹೋಪ್ ಇಂದ ಅಂದ್ರೆ ಬಿಗ್ ಬಾಸಿಗೆ ಹೋದ್ವಿ ಅಂತಂದ್ರೆ ಅಲ್ಲಿ ನಾವು ಒಂದಿಷ್ಟು ದಿನ ಸರ್ವೈವ್ ಆಗ್ತೀವಿ, 1 ತಿಂಗಳು 2 ತಿಂಗಳು ನಾವು ಅಲ್ಲಿ ಇರ್ತೀವಿ. ಅದಾದ್ಮೇಲೆ ನಮಗೆ ಆಪರ್ಚುನಿಟೀಸ್ ಅವಾಗವೇ ಹುಡ್ಕೊಂಡು ಬರುತ್ತೆ ಅಂತಂದು ಒಳ್ಳೆ ಪ್ರಾಜೆಕ್ಟ್ಗಳನ್ನ ಬಿಟ್ಟು ಬಂದಿದ್ದಂತ ಉದಾಹರಣೆ ಕೂಡ ಇದೆ. ಸೊ ನಿಮ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ಇತ್ತು, ಅದನ್ನ ನೀವು ಕ್ವಿಟ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿರೋದು. ಸೊ ಇವಾಗ ನೀವು ವಾಪಸ್ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ನಿಮಗೆ 3 ವಾರಕ್ಕೆ ಬಂದಿರೋದ್ರಿಂದ ನಿಮ್ಮ ಕಮಿಟ್ಮೆಂಟ್ಸ್ ನಿಮ್ದಂತ ಅಂತ ಹೇಳ್ತಾರೆ. ಇವಾಗ ಜನರಲ್ ಆಗಿ 3 ವಾರ ಬಂದ್ರಿ ಅಂದ್ರೆ ಸೊ ಅವ್ರ ಕಮಿಟ್ಮೆಂಟ್ಸ್ ಈಗ ತುಂಬಾ ಅಫೆಕ್ಟ್ ಮಾಡುತ್ತೆ. ಬಿಕಾಸ್ ಆ ಒಂದು ಪ್ಲಾನ್ ಇಟ್ಕೊಂಡು ಹೋಗಿರ್ತಾರೆ, ಸಿಗೋದಿಲ್ಲ, ಆಪರ್ಚುನಿಟಿ ಸಿಗೋದಿಲ್ಲ, ಎಲ್ಲೋ ಒಂದ್ ಕಡೆ ನಾನು ತಪ್ಪು ಹೆಜ್ಜೆ ಇಟ್ಬಿಟ್ನಾ ಅನ್ನುವಂತಹ ಒಂದಿಷ್ಟು ಥಾಟ್ ಕೂಡ ಬರುತ್ತೆ. ಬಿಕಾಸ್ ಬಿಗ್ ಬಾಸ್ ನಂಬ್ಕೊಂಡು ಹೋಗಿದ್ದೆ, ಇವಾಗ 3 ವಾರಕ್ಕೆ ಬಂದಿದ್ದೀನಿ, 2 ವಾರಕ್ಕೆ ಬಂದಿದ್ದೀನಿ ಅಂತಂದಾಗ ಸೊ ಇದು ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗುತ್ತೆ ಆರ್ಟಿಸ್ಟ್ ಗಳ ಲೈಫ್ ಅಲ್ಲಿ ಅಂತ? ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಾನು ಹೇಳೋದು, ಯಾವುದೋ ಒಂದು ನಡೀತಿದ್ದ ಪ್ರಾಜೆಕ್ಟ್ ಅನ್ನ ಬಿಗ್ ಬಾಸ್ ಇಂದ ನನಗೇನೋ ಆಗ್ಬಿಡುತ್ತೆ, ಅಥವಾ ಬಿಗ್ ಬಾಸ್ಗೆ ಹೋಗುವಾಗ್ಲೂ ಇಷ್ಟು ಸಂಭಾವನೆ ಅಂತೆಲ್ಲ ಮಾತಾಡ್ಕೊಂಡು ಹೋಗಿರ್ತಾರೆ, ಒಂದು ಲೆಕ್ಕಾಚಾರ ಹಾಕಿರ್ತಾರೆ. ನಾನು 1 ತಿಂಗಳಿದ್ರೆ 2 ತಿಂಗಳಿದ್ರೆ ಅಥವಾ 3 ತಿಂಗಳಿದ್ರೆ ಅಥವಾ ಗೆದ್ದೇ ಬಿಟ್ರೆ ನನ್ಗೆ ಇಷ್ಟು ಬಂದಿರುತ್ತೆ. ಅಥವಾ ಬಿಗ್ ಬಾಸ್ ವೇದಿಕೆ ಮೇಲೆ ಬಂದ ತಕ್ಷಣ ನನ್ನ ಯಾರೋ ಜನಗಳು ಅಂದ್ರೆ ಇಂಡಸ್ಟ್ರಿ ಜನಗಳು ನೋಡ್ತಾರೆ, ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಸಿನಿಮಾ ಸಿಗುತ್ತೆ, ಏನೇನೋ ಕನಸುಗಳನ್ನ ಹೊತ್ಕೊಂಡು ಬರ್ತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನೀವೊಂದು ಇನ್ನೊಂದು ರೀತಿ ಬಿಸ್ನೆಸ್ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದ್ರೆ 11 ವರ್ಷದಿಂದ ಬಿಗ್ ಬಾಸ್ ನಡೀತಿದೆ ಅಂದರೆ ಒಂದು 18-20 ಜನ ಅಂತಾನೆ ಅನ್ಕೊಳ್ಳಿ, 220 ಜನ ಒಳಗಡೆ ಹೋಗಿದ್ದಾರೆ ಅಂದರೆ ಆ 220 ಜನದಲ್ಲಿ ಎಷ್ಟು ಪ್ರತಿಶತ, ಶೇಕಡ ಎಷ್ಟು ಜನಗಳು ಇವತ್ತು ಸಕ್ಸಸ್ ರೇಟನ್ನು ಕಂಡಿದ್ದಾರೆ? ಯಾರು ಸಿನಿಮಾದಲ್ಲಿ ಮಿಂಚುತ್ತಿದ್ದಾರೆ, ಯಾರು ಸೀರಿಯಲ್ನಲ್ಲಿ ಮಿಂಚುತ್ತಾ ಇದ್ದಾರೆ, ಯಾರು ಯಾವ ರೀತಿ ಯಶಸ್ವಿಯಾಗಿದ್ದಾರೆ, ಫಸ್ಟ್ ನೀವು ಲೆಕ್ಕ ಹಾಕೊಳ್ಳಿ. ಸೊ ಆ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಬಿಗ್ ಬಾಸ್ಗೆ ಹೋದ ತಕ್ಷಣ ನಾನೇನೋ ಇನ್ನೂ ದೊಡ್ಡ ಸೆಲೆಬ್ರಿಟಿ ಆಗ್ಬಿಡ್ತೀನಿ, ನನಗೇನೋ ಯಾರು ಕಾಣಿಸ್ದೇ ಇರೋರಿಗೆಲ್ಲ ನಾನು ಕಾಣಿಸ್ಕೊಂಡ್ಬಿಡ್ತೀನಿ, ನನ್ನನ್ನು ಕರೀತಾರೆ, ಯಶಸ್ವಿ ಆಗ್ತೀನಿ. ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಬೇಡ. ನೀವೇನೋ ಸಾಧನೆ ಮಾಡಿದ್ರಷ್ಟೇ ಬಿಗ್ ಬಾಸ್ಗೂ ಕರೆಯೋಕ್ಕೆ ಸಾಧ್ಯ. ಸೊ ಆಲ್ರೆಡಿ ನೀವು ಆ ಸಾಧನೆ ಮಾಡಿರೋ ಪಟ್ಟಿನಲ್ಲಿ ಇದ್ದೀರಾ. ಆಮೇಲೆ ಇವಾಗ ನೀವು ಹೇಳಿದ್ರಿ ನಡೀತಾ ಇದ್ದಿದ್ದು ಒಂದು ಪ್ರಾಜೆಕ್ಟ್ನ ಬಿಟ್ಟು ಬಂದ್ರಿ ಅಂತ, ಅದ್ರ ಬಗ್ಗೆ ನನಗೆ ಗಿಲ್ಟ್ ಫೀಲಿಂಗ್ ಇಲ್ಲ. ಯಾಕಂತ ಹೇಳಿದ್ರೆ ನಾನು 4 ವರ್ಷಗಳ ಕಾಲ ಬಿಗ್ ಬಾಸ್ ಪೀಕಲ್ಲಿ ಇರುವ, ಇದು ನಮ್ಮ ಪುಟ್ಟಕ್ಕನ ಮಕ್ಕಳು ಪೀಕಲ್ಲಿ ಇರುವಾಗ್ಲೂ ಕೂಡ ನಂಗೆ ಬಿಗ್ ಬಾಸ್ ಆಫರ್ ಬಂದಿತ್ತು. ಬಟ್ ಪೀಕಲ್ಲಿ ಇದ್ರಿಂದ ಅದೇ ರೀಸನ್ನ ಹೇಳಿದೆ, ನಾನು ಆಲ್ರೆಡಿ ಕಮೆಂಟ್ ಆಗಿದ್ದೀನಿ ಈ ಚಾನಲಲ್ಲಿ, ಆಪೋಸಿಟ್ ಚಾನಲಲ್ಲಿ. ಆಮೇಲೆ ತುಂಬ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದೀನಿ, ಹಾಗಾಗಿ ನಂಗೆ ಬರೋಕ್ಕಾಗಲ್ಲ ಅಂತಲೇ ಹೇಳಿದ್ದೀನಿ. ಸೊ ಆ ಮೂಮೆಂಟಲ್ಲಿ ನಾನು ಬಿಟ್ಟು ಹೋಗೋ ಎಲ್ಲ ಚಾನ್ಸಸ್ ಇತ್ತು, ನಾನು ಅದನ್ನು ಬಿಟ್ಟು ಬಂದಿಲ್ಲ ಬಿಗ್ ಬಾಸ್ ಆಸೆಗೋಸ್ಕರ. ಆ ನಿಯತ್ ನನಗಿದೆ, ಆ ಒಂದು ಎಥಿಕ್ಸ್ ನನಗಿದೆ. ಇವಾಗ ಈ ಬಿಗ್ ಬಾಸ್ ಇನ್ನೇನು ಮುಗಿದು ಹೋಗುತ್ತೆ. ಜೂನಲ್ಲಿ 1000 ಎಪಿಸೋಡಿಗೆ ಮುಗಿಬೇಕಾಗಿತ್ತು, ಮುಗಿಲಿಲ್ಲ. ಜೂನಲ್ಲಿ ಮುಗಿಸ್ಬೇಕಾಗಿತ್ತು, ಮುಗಿಲಿಲ್ಲ. ಎಕ್ಸ್ಟೆನ್ಷನ್ ಆಗ್ತಾ ಬಂತು. ನವೆಂಬರ್ ಡಿಸೆಂಬರಲ್ಲಿ ಮುಗಿಯುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಈ ಕ್ಷಣದಲ್ಲಿ ಮುಗಿಸಿದ್ರೆ ನನ್ನಿಂದ ಅವ್ರಿಗೇನು ತೊಂದರೆ ಆಗಲ್ಲ ಅನ್ನೋದು ಗೊತ್ತಿತ್ತು. ಅಂದರೆ ಸೀರಿಯಲ್ಗೆ ನನ್ನಿಂದ ಏಟು ಬೀಳಲ್ಲ ಅಂತ ಗೊತ್ತಿತ್ತು. ಆಮೇಲೆ ನಾನು ಯಾವಾಗ ಬಿಗ್ ಬಾಸ್ಗೆ ಒಪ್ಕೊಂಡೋ ಆ ಕ್ಷಣನೇ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರೋಟೋಕಾಲ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ವಿರುದ್ಧ ಆಗುತ್ತೆ. ಹಾಗಾಗಿ ನಂದು ಫಾರಿನ್ ಟ್ರಿಪ್ಸ್ ಇದ್ದೇ ಇರುತ್ತೆ, ಅದನ್ನು ಇವ್ರಿಗೂ ಗೊತ್ತು, ನಮ್ಮ ಪ್ರೊಡಕ್ಷನ್ ಅವ್ರಿಗೂ ಗೊತ್ತು. ಆಮೇಲೆ ಹೋದ ವರ್ಷನೇ ಹೇಳಿದ್ದೆ, ಈ ತಿಂಗಳುಗಳಲ್ಲಿ ನಾನು ಇರಲ್ಲ, ಯಾಕಂದರೆ ಪ್ರತಿ ವರ್ಷ ಅಕ್ಟೋಬರ್ ಟೈಮಲ್ಲಿ ನಂದಿರುತ್ತೆ ಟ್ರಿಪ್ಪು, ತಿಂಗಳಲ್ಲಿ ಇರಲ್ಲ ಅಂತ ಹೇಳಿತ್ತು. ಅದೇ ಕಾರಣವನ್ನು ಇಲ್ಲಿ ಬೆಳೆಸ್ಕೊಂಡೆ. ಸರ್ ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಈ ತಿಂಗಳಲ್ಲಿ ಇರಲ್ಲ ಅಂತ, ನಾನು ಹೋಗ್ತೀನಿ, ನನ್ನ ಬಿಟ್ಕೊಡಿ. ನಾನು ಅದನ್ನು ಜೂನಿಂದ ಹೇಳ್ತಿದ್ದೆ, ನನ್ನ ಬಿಟ್ಕೊಡಿ. ಯಾಕಂದರೆ ಕೆಲವೊಂದೆಲ್ಲ ನಂದು ಪ್ಲಾನ್ಸ್ ಇರುತ್ತೆ. ಇವಾಗ ಜೂನಲ್ಲಿ ಮುಗಿಯುತ್ತೆ ಅಂದಾಗ ಜೂನ್ ಆದ್ಮೇಲೆ ನಾನು ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ಸ್ ಹಾಕ್ಬಿಟ್ಟಿದ್ದೆ. ಇವಾಗ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದಾಗ ನನಗೂ ಹೊಡ್ತಾ ನನ್ನ ಪ್ಲಾನ್ಸ್ಗೆ, ಹಾಗಾಗಿ ಬಿಟ್ಕೊಡಿ ಅಂತ ಹೇಳ್ತಿದ್ದೆ. ಒಟ್ಟಿಗೆ ಶುರು ಮಾಡಿದೀವಿ, ಒಟ್ಟಿಗೆ ಮುಗಿಸ್ಬಿಡೋಣ, ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತಿದ್ದೆ. ಈ ಕ್ಷಣದಲ್ಲಿ ಬಿಗ್ ಬಾಸ್ ಬಂದಾಗ ನಾನು ಅಕಸ್ಮಾತ್ ಬಿಟ್ಟು ಹೋದ್ರೂ ನನ್ನಿಂದ ಇಲ್ಲೇನು ತೊಂದರೆ ಆಗಲ್ಲ ಅನ್ನೋದಕ್ಕೆ ಆ ಒಂದು ನಿರ್ಧಾರವನ್ನು ತಗೊಂಡಿದ್ದು ನಾನು. ಬಟ್ ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ಅವರು ನಡೀತಿರೋ ಒಂದು ಪ್ರಾಜೆಕ್ಟ್ನ ಬಿಟ್ಟು ಎಥಿಕ್ಲೆಸ್ ಆಗಿ ಅಲ್ಲೋ ಕೈ ಕೊಟ್ಟು ಹೇಳ್ದೆ ಇಲ್ಲೇನೋ ಸಿಕ್ಬಿಡುತ್ತೆ ಅನ್ನೋ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದು ಈ ಥರ 1 ವಾರ 2 ವಾರ 3 ವಾರದಲ್ಲಿ ಬಂದು ಅವ್ರದ್ದು ಏನೇನೋ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇದ್ದು ಯಾರ ಕಣ್ಣಿಗೂ ಕಾಣದೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಮಧ್ಯಂತರ ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಅದು ಯಾರ ತಪ್ಪು? ಅವ್ರದೇ ತಪ್ಪು.
ನಾನು ಹೇಳೋದು ನಮ್ಮ ನಿರ್ಧಾರಗಳು ನಮ್ಮ ಕೈಯಲ್ಲಿರುವಾಗ ಸರಿಯಾಗಿ ಯೋಚನೆ ಮಾಡಿ ಹೆಜ್ಜೆಗಳನ್ನ ತಗೋಬೇಕು. ಇವಾಗ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಸೀಸನ್ ಇಂದ ಯಾರ್ಯಾರು ಇದ್ರು ಅಂದ್ರೆ 20 ಜನರ ಹೆಸರನ್ನ ನೀವು ಹೇಳಕ್ಕಾಗಲ್ಲ. ಯಾರೋ ಹೆಸರು ಮಾಡಿರೋರು 20 ಜನರು ಹೋಗ್ಲಿ, ಇವಾಗ 6ನೇ ಸೀಸನ್ ಅಲ್ಲಿ ಗೆದ್ದವ್ರು ಯಾರು ಅಂತ ನಿಮ್ಗೆ ಕೇಳಿದ್ರೆ ನಮ್ ತಲೆಗ್ ಬರಲ್ಲ. ಆ ಮೂಮೆಂಟ್ ಅಲ್ಲಿ ಅಷ್ಟೇ. ಹೋದ್ ಸೀಸನ್ ಅಲ್ಲಿ ಗೆದ್ದವರು ಯಾರ್ಯಾರು ಇದ್ರು ಅಂತಾನೆ ಯೋಚನೆ ಮಾಡ್ತೀವಿ. ಸೊ ಆ ಬಿಗ್ ಬಾಸ್ ಸೀಸನ್ ನಡೆಯುವಾಗ ಅಷ್ಟೇ ನಿಮ್ಮದ ಒಂದು ಆ ಉತ್ತುಂಗದ ಸ್ಥಿತಿ, ಯಶಸ್ವಿ ಹೆಸರು ಎಲ್ಲ. ಅದಾದ್ಮೇಲೆ ನೀವು 1 ತಿಂಗಳು 2 ತಿಂಗಳು ಅಲ್ಲಿ ಇದ್ದು ಬಂದ್ಮೇಲೆ, ಇವಾಗ ನೋಡಿ ನಾನು 3 ವಾರ ಇದು ಬಂದಿದ್ದಕ್ಕೆ ಎಷ್ಟೊಂದು ಇಂಟರ್ವ್ಯೂಸ್ ಆಗ್ತಿದೆ, ಜನಗಳು ಎಷ್ಟೆಲ್ಲ ಮಾತಾಡ್ತಿದ್ದಾರೆ, ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ಸ್ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗ್ತಿರ್ತಾರೆ. ಅಲ್ಲಿಂದ ಬಂದ ಮೇಲೆ ನಿಮ್ಮನ್ನ ನೀವು ಹೇಗೆ ಮಾರ್ಕೆಟ್ ಮಾಡ್ಕೊಳ್ತೀರಾ, ನಿಮ್ಮನ್ನ ನೀವು ಹೇಗೆ ತೋರಿಸ್ಕೊಳ್ತೀರಾ, ಪ್ರೊಡಕ್ಷನ್ಗಾಗಬಹುದು ಬೇರೆ, ಅಥವಾ ನಿಮಗೆ ಬಂದ ಆಪರ್ಚುನಿಟಿಗಳನ್ನ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಹೇಗೆ ಉಪಯೋಗಿಸ್ಕೊತೀರಾ, ಅದು ನಿಮ್ಮ ಮೇಲೆ ನಿರ್ಧರಿತ ಆಗಿರೋದು. ನಿಮ್ಮ ಜೀವನವನ್ನ ಬಿಗ್ ಬಾಸ್ ಮನೆಯಿಂದ ಬಂದ ಕೂಡಲೇ ನೀನ್ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಬರ್ಲಿ ನನ್ನ ಹತ್ರ ಎಲ್ರು ಅಂತ ಕೂತ್ಕೊಂಡ್ ಕಾದ್ರೆ ಯಾರು ಬರಲ್ಲ ಅಲ್ವಾ. ನಿಮ್ಮನ್ನ ನೀವು ಹೇಗೆ ಮಾರ್ಕೆಟ್ ಮಾಡ್ಕೊಳ್ತೀರಾ. ನಾನು ಹೇಳೋದು ಆರ್ಟಿಸ್ಟ್ ಬೇರೆಯವರೆಲ್ಲ ನಿಮ್ಗೆ ಯಾರೋ ಒಬ್ಬರ ಸೇಲ್ಸ್ ಪರ್ಸನ್ ನನ್ನ ಹತ್ರ ಕೊಳಲಿದೆ, ನನ್ನ ಹತ್ರ ಫೋನ್ ಇದೆ ತಗೊಳ್ಳಿ ಅಂತ ಬಂದು ಮಾರ್ಕೆಟ್ ಮಾಡ್ತಾರೆ. ಇಲ್ಲಿ ಯಾರು ಪ್ರಾಡಕ್ಟ್? ಒಬ್ಬ ಆರ್ಟಿಸ್ಟ್ ಆಗಿ ನಾನೇ ಪ್ರಾಡಕ್ಟ್. ನಾನೇ ಪ್ರಾಡಕ್ಟ್ ಆದ್ಮೇಲೆ ನನ್ನನ್ನು ನಾನೇ ಮಾರ್ಕೆಟ್ ಮಾಡ್ಕೋಬೇಕು, ನನ್ನನ್ನು ನಾನೇ ಸೆಲ್ಲಿಂಗ್ ಮಾಡಬೇಕು. ಸೊ ಆ ಚಾಣಾಕ್ಷತೆ, ಆ ಚಕಚಕ್ಯತೆ ನಿಮ್ಮಲ್ಲಿದ್ದು ನೀವು ಮುಂದೆ ಹೋಗಿ ಅದನ್ನ ಆ ಮೂಮೆಂಟ್ ಅಲ್ಲೇ ಈ 3 ತಿಂಗಳು ಏನಾಗ್ತಿದೆ, ಅದಾದ್ಮೇಲೆ ಇನ್ 3 ತಿಂಗಳು ಏನಿದೆ ಅದರಲ್ಲಿ ಉಪಯೋಗಿಸ್ಕೊಂಡು ನಿಮ್ ಏನ್ ಕನಸ್ಕೊಂಡಿದ್ರೆ ಅಲ್ಲೊಂದು ಜಾಗವನ್ನ ನೀವೇ ಮಾಡ್ಕೋಬೇಕು. ಇಲ್ದಿದ್ರೆ ನಾನು ಆ ಪ್ರಾಜೆಕ್ಟ್ ಬಿಟ್ಟು ಬಂದ್ಬಿಟ್ಟೆ, ಬಿಗ್ ಬಾಸ್ ನೀವು ಕರೆದು ಬಿಟ್ರಿ, ಬಿಗ್ ಬಾಸ್ ಎಂಡಮಾಲ್ ಹತ್ರ ಹೋಗ್ಬಿಟ್ಟು ಕಲಾಸ್ ಅವ್ರ ಹತ್ರ ಹೋಗ್ಬಿಟ್ಟು ನೀವು 3 ವಾರಕ್ಕೆ ನನ್ನ ಕರ್ಸ್ಕೊಂಡ್ಬಿಟ್ರಿ, ಹಂಗಾಯ್ತು ಹಿಂಗಾಗಿತ್ತು ಅಂತ ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಸೊ ಎಲ್ಲವೂ ಜೀವನದ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಯಶಸ್ವಿ ನಮ್ಮ ಕೈಯಲ್ಲೇ ಇದೆ. ನಮ್ಮ ತಲೆ ಸರಿಯಾಗಿ ಉಪಯೋಗಿಸ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಶಸ್ವಿ ಎಲ್ಲ ಕಡೆನೂ ಸಿಗುತ್ತೆ. ಓಕೆ, ಸೊ ನೀವು ಎಂಡೆಮಾಲ್ ಹತ್ರ ಹೋಗ್ಬಿಟ್ಟು ಮೂರೇ ವಾರಕ್ಕೆ ನಾನು ವಾಪಸ್ ಕಳ್ಸಿದ್ರಿ ಅಂತಂದ ಆ ಮಾತು ಹೇಳಿದಾಗ ನಂಗೆ ಒಂದ್ ತಟ್ಟಂತ ಆಚೆ ಅಂತಾರೆ ಅಲ್ಲ, ಅದ್ರದ್ದು ಒಂದ್ ತಟ್ಟಂತ ನಂಗೆ ನೆನಪಾಗಿದ್ದು ಅಂತಂದ್ರೆ, ಒಂದು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಿಮ್ದು ಕಾಂಟ್ರಾಕ್ಟ್ ಇದ್ದಿದ್ದೆ ಮೂರ್ ವಾರ ಆದ್ಮೇಲೆ ವಾಪಸ್ ಬರ್ತೀನಿ ಅಂತ ನೀವು ಕಾಂಟ್ರಾಕ್ಟ್ ಅಲ್ಲಿ ಬರ್ದಿದ್ದೀರಾ ಅಂತ ಹೇಳಿರೋದು. ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ರಲ್ವಾ ಅವ್ರು ಹೊರಗಡೆ ಬಂದ್ಮೇಲೆ ಹೇಳಿರೋದು. ಸೊ ಸತೀಶ್ ಅವರು ಇದಿಷ್ಟೇ ಅಲ್ಲ, ಅವ್ರು ಹೇಳ್ತೀನಿ ಕೇಳಿ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಪೋಸಲ್ಸ್ ಬಂದಿದೆ ಅಂತೆ. ನನಗ್ ಗೊತ್ತಿಲ್ಲ ಯಾರು ಮಾಡಿದಾರೆ ಅಂತ, ನೀವ್ ಇವಾಗ ಹೇಳ್ಬೇಕು ಯಾರ್ಯಾರು ಪ್ರಪೋಸ್ ಮಾಡಿದ. ಸಿಕ್ಕಾಪಟ್ಟೆ ಧೈರ್ಯ ಇರ್ಬೇಕು ಅವ್ರಿಗೆ ಪ್ರಪೋಸ್ ಮಾಡಕ್ಕೆ. ಅವರ ಜೀವನ ರೀತಿ ನೀತಿ ಶೈಲಿಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ನೋಡ್ದವ್ರಿಗೆ ಪ್ರಪೋಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ದಿಲ್ದಾರ್ ದಮ್ ಇರ್ಬೇಕು. ನಾನು ಹೇಳೋದು ಇದೇ ಅಸಂಬದ್ಧ ಮಾತುಗಳು ಅವರು. ಆಮೇಲೆ ನಾನು 3 ವಾರದ ಕಾಂಟ್ರಾಕ್ಟ್ ಮಾಡ್ಕೊಳ್ತೀನಿ ಅಂತ ಅವ್ರಿಗೆ ಹೇಳ್ದವ್ರು ಯಾರು, ಮಾಡಿದೀನಿ ಅಂತ ಅವ್ರಿಗೆ ಹೇಳ್ದವ್ರು ಯಾರು? ಎಂಡಮಾಲ್ ಅವ್ರು ಕರ್ಬಿಟ್ಟು ನೋಡಿ ಇವ್ರು ಇಷ್ಟಿಷ್ಟು ವಾರ ಇರ್ತಾರೆ ಅಂತ ಮಾಡಿದ್ದಾರೆ, ನೀವ್ ಎಷ್ಟು ವಾರ ಇರ್ತೀರಾ ಅಂತ ಏನಾದ್ರು ಕೇಳಿದ್ರ? ನಾನು ಹೇಳೋದು ನೀವೇನೇ ಮಾತಾಡಿ ಒಪ್ಪಿಗೆ ಇದೆ, ಆದ್ರೆ ನಾನ್ ಸೆನ್ಸ್ ಆಗಿ ಇನ್ನೊಬ್ರ ಮೇಲೆ ಮಾತಾಡ್ತಿದ್ದೀರಾ, ಇನ್ನೊಬ್ರ ಮೇಲೆ ಅಪವಾದ ಹೊರಿಸ್ತಿದ್ದೀರಾ ಅಂದ್ರೆ ವಿತ್ ಪ್ರೂಫ್ ಮಾತಾಡಿ. ಪ್ರೂಫ್ ಇಲ್ದಿದ್ರೆ ದಯವಿಟ್ಟು ಬಾಯಿ ಮುಚ್ಕೊಂಡು ಇರಿ ಅಷ್ಟೇ. ಓಕೆ, ಸೊ ಸುದೀಪ್ ಸರ್ ಜೊತೆ ಮಾತಾಡುವಾಗ ಹೊರಗಡೆ ಬರುವಾಗ ನೀವು ಒಂದು ಹೇಳ್ತೀರಾ, ಸೋಲು ಅನ್ನೋದನ್ನ ಅದು ನನ್ನ ಜವಾಬ್ದಾರಿ, ನನ್ನ ಮೇಲೆ ನಾನು ಹಾಕೊಳ್ತೀನಿ, ಬೇರೆಯವ್ರ ಮೇಲೆ ಹೊರಿಸೋದಿಲ್ಲ ಅಂತಂದ್ರೆ. ಸೊ ನಿಮ್ಮ ಪ್ರಕಾರವಾಗಿ ಸೋಲು ಅಂದ್ರೆ ಏನು, ನೀವು ಹೆಂಗ್ ಡಿಫೈನ್ ಮಾಡ್ತೀರಾ ಅದನ್ನ? ಮಾತೇ ಇದೆಯಲ್ಲ, ಸೋಲು ಗೆಲುವಿನ ಮೆಟ್ಟಿಲು ಅನ್ನೋದು. ಅಂದ್ರೆ ನೀವು ಸೋಲ್ಲೇ ಇಲ್ಲ ಅಂದ್ರೆ ಆ ಗೆಲುವಿನ ಸಿಹಿಯನ್ನು ಸವಿಯಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆಲ್ಲ ನೀವ್ ಏನ್ ಗೊತ್ತಾ ನಾನು ಹೇಳೋದು, ನೀವು ಚಿಕ್ಕ ಹುಡುಗಿ ಆಗಿದ್ದಾಗ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ವ, ನಿಮ್ಗೆ ಯಾವುದೋ ಒಂದು ಬಟ್ಟೆ ಮೇಲೆ ಆಸೆ ಆಗಿರುತ್ತೆ, ಅಥವಾ ಬ್ಯಾಗ್ ಮೇಲೆ, ಇನ್ನೇನೋ ಸ್ಕರ್ಟ್ ಮೇಲೆ ಏನೋ ಆಸೆ ಆಗಿರುತ್ತೆ. ನಿಮ್ಗೆ ನನ್ಗದ್ ಬೇಕು ಅಂತ ಹೇಳಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ನಿಮ್ ಕೈಗೆ ತಂದ್ಕೊಟ್ಬಿಟ್ರೆ ನಿಮ್ಗೆ ಅದ್ರ ವ್ಯಾಲ್ಯೂನೇ ಗೊತ್ತಾಗಲ್ಲ, ಮಜಾನೇ ಗೊತ್ತಾಗಲ್ಲ ನಿಮ್ಗೆ. ನಾನು ಇವಾಗ ನನ್ನ ಮಗಂಗೆ ಹೇಳ್ತೀನಿ, ಏನೋ ಒಂದು ಬೇಕು ಅಂತ ಹೇಳಿದಾಗ ಯು ಹ್ಯಾವ್ ಟು ಅರ್ನ್ ಇಟ್. ಅಂದ್ರೆ ನೀನ್ ಈ ಕೆಲಸ ಮಾಡ್ಬೇಕು, ನೀನ್ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು, ನೀನ್ ಎಕ್ಸರ್ಸೈಸ್ ಮಾಡ್ಬೇಕು, ನಾವ್ ಹೇಳಿದ ಕೆಲಸ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಅದೆಲ್ಲ ಮಾಡಿದಾಗ ಇಷ್ಟು ದಿನಗಳ ಕಾಲ ನೀನ್ ಮಾಡಿದ್ರೆ, ಸರಿಯಾಗಿ ಮಾಡಿದ್ರೆ ನಿನ್ಗೆ ಅದನ್ನ ಕೊಡ್ತೀನಿ, ನಾನು ಕೊಡಿಸ್ತೀನಿ ಅಂತ ಹೇಳಿರ್ತೀನಿ. ಅವನು ಅದೇ ಒಂದು ಆಸೆಗೆ ನನ್ಗದು ಸಿಗುತ್ತೆ, ನಾನು ಇಲ್ಲೆಲ್ಲ ಮಾಡಿದಾಗ ಅಂತ ಹೇಳಿದಾಗ ಅದನ್ನ 1 ತಿಂಗಳು ಕಳೆದು ಮಾಡಿದಾಗ 1 ತಿಂಗಳು ಅವನಲ್ಲಿ ಒಂದು ಡಿಸಿಪ್ಲಿನ್ ಮೂಡುತ್ತೆ. ಅದನ್ನ ಅವ್ನು ಕಷ್ಟಪಟ್ಟು ಅರ್ನ್ ಮಾಡಿರ್ತಾನೆ. ಅದೆಲ್ಲ ಮಾಡಿದ್ಮೇಲೆ 1 ತಿಂಗಳು ಆದ್ಮೇಲೆ ಅವನ ಕೈಗೆ ಅದು ಬಂದಾಗ ಅದ್ರ ರುಚಿನೇ ಬೇರೆ, ಅದ್ರ ಎಂಜಾಯ್ಮೆಂಟೇ ಬೇರೆ ಅಲ್ವಾ. ನೀವು ಯೋಚನೆ ಮಾಡಿ, ಮೊದಲನೇ ಸತಿ ನಾವು ಸಾಲ ಸೋಲ ಮಾಡಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿರೋದು, ಸಾಲ ಮಾಡಿ ಅಥವಾ ಹಣ ಕೂಡಿಟ್ಟು ಮೊದಲನೇ ಫೋನ್ ತಗೊಂಡಾಗ, ಅದು ಮೊದಲನೇ ಫೋನು ಸೆಕೆಂಡ್ ಹ್ಯಾಂಡ್ ಫೋನು ತಗೊಂಡಾಗ ಏನ್ ಖುಷಿ. ಮನೆ ಫೋನಿಂದ ಅದಕ್ಕೆ ಮಾಡೋದು, ಅದ್ರ ಕಾಲ್ ಬರೋದು, ಆ ರಿಂಗ್ ಕೇಳಿಸ್ಕೊಳ್ಳೋದು, ಅದನ್ನೇ ನೋಡೋದು, ಟಕ ಒತ್ತೋದು. ಇವಾಗ ಐಫೋನ್ ತಗೊಂಡ್ರು ಆ ಒಂದು ಇದಿರಲ್ಲ, ಖುಷಿ ಎಕ್ಸೈಟ್ಮೆಂಟ್ ಇರಲ್ಲ. ಸೊ ಸೋಲು ಅನ್ನೋದು
ಪೆಟ್ಟು ಅಂತ ಅನ್ಕೋಬಾರ್ದು. ಆ ಸೋಲು ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಒಂದು ಜಾಗ ಆಗಬೇಕು. ಇವಾಗ ನಾನು ಬಿಗ್ ಬಾಸ್ ಮನೇಲೂ ಅಷ್ಟೇ, ಸೋಲು ಯಾರಿಂದ ಸೋಲಾಯಿತು, ಯಾರಿಂದನೂ ಯಾಕೆ ಆಗಬೇಕು, ನನ್ನಿಂದನೇ ಆಗಿದ್ದು. ನಾನು ನಿಮ್ಮ ಹತ್ರ ಇವ್ರು ಹಿಂಗೆ ಮಾಡಿಬಿಟ್ರು ಅಥವಾ ರಾಶಿ ನನ್ನ ಸಪೋರ್ಟ್ ಮಾಡಲಿಲ್ಲ, ಅವ್ರು ನನ್ನ ಹೆಸರು ಇಮ್ಯುನಿಟಿ ಕೊಡಿಸ್ಲಿಲ್ಲ, ಅವರಿಂದನೇ ಸೋಲಾಯಿತು ಅಂದರೆ ನಾನ್ಸೆನ್ಸು ನನಗೆ. ಅಥವಾ ಆ 4 ಜನ ನನ್ನ ಹೆಸರು ತಗೊಳ್ಳೋ ಹಾಗೆ ನಾನಲ್ಲಿ ಇರಬೇಕಾಗಿತ್ತು, ಇಲ್ಲದೆ ಇರೋದು ನಂದೇ ಅಲ್ವಾ ತಪ್ಪು. ಸೊ ಬೇರೆ ಯಾರ ಮೇಲೂ ಗೆದ್ದಾಗ ಏನು ಗೊತ್ತಾ, ನಾವು ಗೆದ್ದಿದ್ದೀವಿ ಅವಾಗ ಟೀಮ್ ವರ್ಕ್ ಅಂತ ಹೇಳ್ಕೊಳಕ್ಕೂ ನಮ್ಗೆ ಇಷ್ಟ ಅಲ್ಲ. ನನ್ನಿಂದನೇ ಗೆದ್ದಿದ್ದು ನಮ್ಮ ಟೀಮ್ ಅಂದ್ಬಿಡ್ತೀವಿ. ಬೇಕಾದ್ರೆ ಒಂದು ಟೀಮಲ್ಲಿ ಗೆದ್ರು ನಾನೇ ಗೆದ್ದಿದ್ದು, ನಾನು ಹಾಗೆ. ಅದೇ ಸೋತಾಗ ಆ ಸೋಲು ಕೂಡ ನಮ್ಮ ಜವಾಬ್ದಾರಿ, ಅದನ್ನ ತಗೊಳಕ್ಕೆ ಮನ್ಸೊಪ್ಪಲ್ಲ. ಯಾವಾಗ ನೀವು ಸೋಲನ್ನು ಕೂಡ ಇದು ನಂದೇ ಜವಾಬ್ದಾರಿ ಅಂತ ಒಪ್ಕೊಂಡು ನೋಡ್ಕೊಳ್ತಿರೋ, ಅವಾಗ ಆ ಸೋಲಿಗೆ ಕಾರಣ ಏನು ಅನ್ನೋದಕ್ಕೆ ನೀವು ಕಾರಣಗಳನ್ನ ಹುಡ್ಕೊಂಡು ಹೋಗ್ತೀರಾ. ಆ ಕಾರಣಗಳನ್ನ ಹುಡುಕಿದಾಗ ನೀವೆಲ್ಲಿ ತಪ್ಪಿದ್ರಿ ಅನ್ನೋದು, ಅಫ್ಕೋರ್ಸ್ ಬಿಗ್ ಬಾಸ್ ಅಲ್ಲಿ ಆ ಚಾನ್ಸ್ ಮತ್ತೆ ಸಿಗಲ್ಲ ಜೀವನದಲ್ಲಿ. ಮತ್ತೆ ಓಕೆ, ನಾನು ಇಲ್ಲಿ ಈ ತಪ್ಪು ಮಾಡಿದ್ದಕ್ಕೆ ನಂಗೆ ಇಲ್ಲಿ ಸೋಲು ಉಂಟಾಯ್ತು, ಓಕೆ ಸರಿ, ಇಲ್ಲಿ ಸರಿ ಮಾಡ್ಕೊಳ್ಳೋಣ. ಆ ತಪ್ಪುಗಳನ್ನ ತಿದ್ಕೊಂಡು ಹೋಗ್ತಿರುವಾಗಲೇ ತಾನೇ ಒಂದೊಂದೇ ಮೆಟ್ಲು ಗೆಲುವು ಕಾಣೋದು. ಸೊ ಸೋಲು ಎಲ್ಲದಕ್ಕೂ ತಳಪಾಯ. ಸೋತಷ್ಟು ಗೆಲ್ತೀರಿ ನೀವು ಜೀವನದಲ್ಲಿ ಅಂತ ನನ್ಗನ್ಸುತ್ತೆ. ಓಕೆ, ಆ ಛಲ ಬಂದ್ರೆ, ಅಯ್ಯೋ ಸೋತ್ಬಿಟ್ಟೆ ಬಿಡು, ಇನ್ನು ಆಗೋದೇ ಇಲ್ಲ. ಕೆಲವ್ರು ಹಂಗೆ ಅಲ್ವಾ, ಒಂದ್ಸತಿ ಸೋತ ತಕ್ಷಣ ಅಯ್ಯೋ ನನ್ನ ಕೈಲಿ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಕಾರ್ ಡ್ರೈವಿಂಗ್ ನೀವು ಕಲ್ತಿದ್ರೆ, ಫಸ್ಟ್ ಟೈಮ್ ನೀವು ಕಾರ್ ಡ್ರೈವಿಂಗ್ ಕಲಿಯುವಾಗ ಎಲ್ಲ ಕಲಿಸ್ವಿ. ಏನಪ್ಪ ಇದು, ಹಿಂಗೆ ಸ್ಟೇರಿಂಗ್ ಮಾಡಬೇಕು, ಇಲ್ಲಿ ಗೇರ್ ಹಾಕಬೇಕು, ಇಲ್ಲಿ ಕ್ಲಚ್ ಒತ್ತಬೇಕು, ಇಲ್ಲಿ ಬ್ರೇಕ್ ಒತ್ತಬೇಕು, ಆಕ್ಸಿಲೇಟ್, ಆಗದೇ ಇಲ್ಲ, ಸೋಲು ಅನ್ಸ್ಬಿಡುತ್ತೆ. ನೀವು ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅದು ನಿಮ್ಮ ಸೋಲು. ಕಲಿಯೋವರೆಗೂ ಬ್ರಹ್ಮವಿದೆ, ಕಲ್ತ ಮೇಲೆ ಕೋತಿವಿದ್ಯೆ ಅಷ್ಟೇ. ಸೊ ನಂಗೆ ಗೇರ್ ಹಾಕಕ್ಕಾಗಲ್ಲ, ನನಗೆ ಬರ್ತಾ ಇಲ್ಲ ಅಂತ ಕೂತ ತಕ್ಷಣ ಅದು ನಿಮ್ಮ ಸೋಲು. ಅದು ಹೇಗೆ ಬರಲ್ಲ, ಅದು ಹೇಗೆ ನೋಡ್ತೀನಿ, ಕಲಿತೀನಿ ನಾನು, ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಕಲಿತಾ ಹೋದಾಗ ಒಂದು ದಿನ ಅದು ನಿಮ್ಮ ಕೈಗೆ ಒಲಿಯುತ್ತೆ. ಆಮೇಲೆ ನೀವು ಏನೇ ಯೋಚನೆ ಮಾಡ್ತಿದ್ರು, ಎಷ್ಟೇ ಫೋನಲ್ಲಿ ಮಾಡ್ತಿದ್ರು, ಅದ್ರ ಪಾಡಿಗೆ ಅದು ಕೆಲಸಗಳನ್ನ ಮಾಡ್ಕೊಳ್ತಾ ಇರುತ್ತೆ. ಸೊ ಅಷ್ಟೇ, ಪ್ರತಿಯೊಂದನ್ನು ಆ ಥರ ನನ್ಗೆ ಗೆಲ್ಲೇಬೇಕು ಅನ್ನೋ ಛಲದಿಂದ ಹೋಗುವವರಿಗೆ ಸೋಲು ಗೆಲುವಿನ ಮೆಟ್ಟಲು, ಸೋಲುವವರಿಗೆ ಸೋಲು ಒಂದು ಏನದು 6 ಅಡಿ 3 ಅಡಿ ಜಾಗ ಅಷ್ಟೇ. ಓಕೆ, ಸೊ ಮನೇಲಿ ಇವಾಗ ರಾಶಿಕಾ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಇವಾಗೆಲ್ಲ ನಿಜ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಮ್ಯಾನಿಫೆಸ್ಟ್ ಅಂತಂದ್ರೆ, ಓಕೆ ಇವಾಗ ಅವ್ರು 3 ಜನ ಹೋಗಿದ್ದಾರೆ, ಇವಾಗ ಯಾರೋ ಒಬ್ಬ ಹುಡುಗ ಬರ್ಬೇಕು, 6 ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.